ಶಾಸಕರ ಕಚೇರಿಯಲ್ಲಿ ಸಭೆಯ ದಿನಾಂಕದ ನಿಗದಿ, ಹೋರಾಟ ತಾತ್ಪೂರ್ತಿಕ ಹಿಂಪಡೆತ. ಜೋಯಿಡಾ ತಾಲೂಕಿನ ರೈತರು, ಕಾರ್ಮಿಕರು, ಕೃಷಿ ಕೂಲಿಕಾರರು, ಮಹಿಳೆಯರು ಜೋಯಿಡಾದಿಂದ ಹಳಿಯಾಳದ ಶಾಸಕರ ಕಚೇರಿ ತನಕ ವಿವಿಧ ಮೂಲಭೂತ ಸೌಕರ್ಯಗಳ ಬೇಡಿಕೆಗಳನ್ನು ಈಡೇರಿಸುವಂತೆ 65 ಕಿಲೋಮೀಟರ್ ಕಾಲ್ನಡಿಗೆ ಪಾದಯಾತ್ರೆಯ ಮೂಲಕ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಹೋರಾಟದ ಆರಂಭದಲ್ಲಿ ಮನವಿ ಸ್ವೀಕರಿಸಲು ತಹಶೀಲ್ದಾರರು ಆಗಮಿಸಿದರು ಮತ್ತು ಶಾಸಕರು ಸಂಪರ್ಕಿಸಿದರು. ಹೋರಾಟಗಾರರು ನಿರ್ದಿಷ್ಟ ಸಭೆ ದಿನಾಂಕ ನಿಗದಿಪಡಿಸಲು ಲಿಖಿತವಾಗಿ ನೀಡಲು ಒತ್ತಾಯಿಸಿದರು. ಮಾನ್ಯ ಶಾಸಕರಾದ ಆರ್. ವಿ. ದೇಶಪಾಂಡೆಯವರು ದಿನಾಂಕ 20 ಡಿಸೆಂಬರ್ 2025 ರಂದು ಹಳಿಯಾಳದ ತಮ್ಮ ಕಚೇರಿಯಲ್ಲಿ ಸಭೆ ಮಾಡುವ ಭರವಸೆ ನೀಡಿದ ಪ್ರಕಾರ ಮಾನ್ಯ ತಹಶೀಲ್ದಾರರು ದಿನಾಂಕ ನಿಗದಿಪಡಿಸಿದ ಲಿಖಿತ ಪತ್ರ ನೀಡಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಟಿ. ಯಶವಂತ, ಜಿಲ್ಲಾ ಕಾರ್ಯದರ್ಶಿ ಶ್ಯಾಮನಾಥ ನಾಯ್ಕ, ಜೋಯಿಡಾದ ನಾಯಕರಾದ ಪ್ರೇಮಾನಂದ ವೆಳೀಪ, ರಾಜೇಶ ಗಾವಡ ಸಮಾಲೋಚಿಸಿ ಹೋರಾಟ ತಾತ್ಪೂರ್ತಿಕ ಹಿಂಪಡೆಯುವ ಮೂಲಕ 20 ಡಿಸೆಂಬರ್ 2025 ರ ಸಭೆಗೆ ಹಾಜರಾಗಿ ಹಕ್ಕೊತ್ತಾಯ ಮಂಡಿಸಲು ನಿರ್ಣಯಿಸಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷರಾದ ಯಮುನಾ ಗಾಂವ್ಕರ, ಎಸ್ಎಫ್ಐ ಜಿಲ್ಲಾ ಸಂಚಾಲಕರಾದ ಗಣೇಶ ರಾಠೋಡ, ರೈತ ಮುಖಂಡರಾದ ಚಂದ್ರು ಸಾವಂತ, ಪ್ರಕಾಶ ವೇಳಿಪ, ಶಾಂತ ವೇಳಿಪ, ಉಮೇಶ ವೇಳಿಪ, ಮಾದೇವ ಸಾವಂತ, ಗಣಪತಿ ಕುಂಡಲಕರ, ರವಿ ಮಿರಾಶಿ, ದೇವಿದಾಸ ಮಿರಾಶಿ, ವೆಲಿಕ ಸಾವಂತ, ಗೌರವಿ ಸಾವಂತ ಇನ್ನೂ ಅನೇಕರು ನೇತೃತ್ವ ವಹಿಸಿದ್ದರು. ಪಾದಯಾತ್ರೆಯಲ್ಲಿ ಭಾಗವಹಿಸಿದ ಎಲ್ಲ ರೈತ ಮುಖಂಡರುಗಳಿಗೆ ಸಂಘಟಕರು ಅಭಿನಂದನೆಗಳನ್ನು ಸಲ್ಲಿಸಿದರು.